ಜಲನಯನ ಪ್ರದೇಶ ಅಂತ ನಾವೇನು ಕರಿತೀವಿ, ಅದನ್ನು ತಗೊಂಡಾಗ ರಾಜ್ಯದಲ್ಲಿ ಇದು ಎರಡನೇ ದೊಡ್ಡ ಜಲನಯನ ಪ್ರದೇಶ. ಮೊದಲನೇದಾಗಿ ನಮ್ಮದು ಕೃಷ್ಣ ಜಲನಯನ ಪ್ರದೇಶ ಬರ್ತದೆ. ತದನಂತರ ಇರೋದು ಕಾವೇರಿ. ಈ ಕಾವೇರಿ ಜಲನಯನ ಪ್ರದೇಶ ಒಟ್ಟಾರೆ ನೋಡಿದಾಗ ನಮಗೆ 4 ಸ್ಟೇಟ್ಗಳಿಗೆ ಹರಿತದೆ. ಇದು 4 ಸ್ಟೇಟ್ಗಳಲ್ಲಿ ಹರಿತದೆ, 4 ರಾಜ್ಯಗಳಲ್ಲಿ. ಅದು ಮೊದಲನೇದಾಗಿ ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಪಾಂಡಿಚೇರಿ. ಈ 4 ರಾಜ್ಯಗಳ ವಿಸ್ತೀರ್ಣ ನೋಡಿದಾಗ ಎಷ್ಟೆಷ್ಟು ಹರಿತದೆ ನೋಡಿದಾಗ ನಮ್ಮ ಒಟ್ಟಾರೆ ಪ್ರದೇಶದ 41ರಷ್ಟು ಕ್ಯಾಚ್ಮೆಂಟು ನಮ್ಮ ರಾಜ್ಯದಲ್ಲಿದೆ. ಸುಮಾರು 51-52ರಷ್ಟು ಕ್ಯಾಚ್ಮೆಂಟು ತಮಿಳುನಾಡಲ್ಲಿದೆ. ಕೇವಲ 3ರಷ್ಟು ಇದು ಕೇರಳದಲ್ಲಿ, ಮತ್ತು ಕೇವಲ 1.2% ಅಷ್ಟು ಮಾತ್ರ ಪಾಂಡಿಚೇರಿಯಲ್ಲಿದೆ. ಇದು ಒಟ್ಟಾರೆ ಜಲನಯನ ಪ್ರದೇಶ ಯಾವ ರಾಜ್ಯಗಳಲ್ಲಿ ಎಷ್ಟೈತಿ ಅಂತ. ಒಟ್ಟಾರೆ ನಮಗೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ಉತ್ಪತ್ತಿಯಾಗುವ ಏನು ನೀರಿನ ಅಂದಾಜು ನೋಡಿದಾಗ ಸುಮಾರು ಕಾವೇರಿ ಟ್ರಿಬ್ಯುನಲಲ್ಲಿ 18ರಲ್ಲಿ ಹೇಳಿರೋ ಪ್ರಕಾರನೇ 740 TMC, ವಾರ್ಷಿಕವಾಗಿ 740 TMC ನೀರು ಉತ್ಪತ್ತಿಯಾಗುತ್ತೆ ನಮ್ಮ ಕಾವೇರಿ ಬೇಸಿನಲ್ಲಿ, ಒಟ್ಟು ಬೇಸಿನಲ್ಲಿ. ಅದರಲ್ಲಿ ನಮಗೆ ಅಲೋಕೇಟ್ ಆಗಿರೋದು 270 TMC ನಮ್ಮ ರಾಜ್ಯಕ್ಕೆ ಅಲಾಟ್ ಆಗಿದೆ. ಅದೇ ರೀತಿ 420 TMC ನಮ್ಮ ತಮಿಳುನಾಡಿಗೆ, 30 TMC ಕೇರಳಕ್ಕೆ, 9 TMC ಪಾಂಡಿಚೇರಿಗೆ ಆಗಿದೆ. ಒಟ್ಟು 740 TMCನ ಈ ಥರ ಅಲೋಕೇಟ್ ಮಾಡಿದ್ದಾರೆ. ಇದರಲ್ಲಿ ಒಟ್ಟಾರೆ ನಮ್ಮ ಬೇಸನ್ನು ಅದರ ಭೌಗೋಳಿಕ ವಿಸ್ತೀರ್ಣ ಇದೆಲ್ಲ ನೋಡಿದಾಗ ನಮಗೆ ನಮ್ಮ ರಾಜ್ಯದಲ್ಲಿ ಸುಮಾರು 41% ಇದ್ರೂ ಸಹ, ಕಾವೇರಿ ಬೇಸಿನ್ನು ಇದ್ರೂ ಸಹ, ಕೇರಳದಲ್ಲಿ ನಾನು ಹೇಳಿದಾಗ ಈಗಾಗಲೇ 30% ಇದೆ ಅಷ್ಟೇ. ಇಲ್ಲಿ ನಮಗೆ ನಮ್ಮ ರಾಜ್ಯದ ಒಂದು ಕಾವೇರಿ ಕಣಿವೆಯ ಚಿತ್ರಣವನ್ನು ನೋಡಿದಾಗ ಸುಮಾರು 15% ಅಷ್ಟು ಮಾತ್ರ ಘಟ್ಟ ಪ್ರದೇಶದಲ್ಲಿದೆ. ಭಾಳ ಮುಖ್ಯ ಇದು. 15% ಮಾತ್ರ ಕಾವೇರಿ ಜಲನಯನ ಪ್ರದೇಶದ 15ರಷ್ಟು ಮಾತ್ರ ಘಟ್ಟ ಪ್ರದೇಶದಲ್ಲಿದೆ. ಇಲ್ಲಿ ಸುಮಾರು 2000ರಿಂದ 3000 ಮಿಲಿಮೀಟ್ರ್ವರೆಗೂ ಮಳೆ ಬೀಳ್ತದೆ. ಅದು ಬಿಟ್ಟರೆ ನಮಗೆ 750ರಿಂದ 1000 ಮಿಲಿಮೀಟ್ರು ಬೀಳೋ ಏರಿಯಾ ಜಾಸ್ತಿ ಇದೆ. ಆಲ್ಮೋಸ್ಟ್ ನಮ್ಮ ಇದರಲ್ಲಿನೂ ಅದೇ ರೀತಿ ಕಂಟಿನ್ಯೂ ಆಗ್ತದೆ. ನಮಗೆ ಏನು ಈ ಘಟ್ಟ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆದಲ್ಲಿ ನಮಗೆ ಕಾವೇರಿ ಜಲಾಶಯಗಳಲ್ಲಿ ಏನಿದೆ, ನಮಗೆ ಕರ್ನಾಟಕದ ಕಾವೇರಿ ಜಲಾಶಯಗಳೆಂದರೆ 4 ಬರ್ತದೆ ಮೇಜರಾಗಿ. ಒಂದು ಹೇಮಾವತಿ, ಕಬಿನಿ, KRS ಮತ್ತು ಆರಂಗಿ ಜಲಾಶಯ. ಅದರಲ್ಲಿ ಅತಿ ದೊಡ್ಡ ನಮ್ಮ ಕರ್ನಾಟಕದಲ್ಲಿರೋದು ಅತಿ ದೊಡ್ಡ ಜಲಾಶಯ ಅಂದರೆ 49 TMC ಕೆಪಾಸಿಟಿ ಇರೋದು KRS ಅಂತ ಹೇಳ್ಬೋದು. ಸೊ ನಮಗೆ ಈ ಈ ಕಾವೇರಿ ಬೇಸಿನ್ನ ನಾವು ಅಪ್ಪರ್ ಬೇಸಿನ್ನು, ಮಿಡ್ಲ್ ಬೇಸಿನ್ನು ಅಂಡ್ ಲೋಯರ್ ಬೇಸಿನ್ ಅಂತ ಕರೀತಾರೆ. ಅಪ್ಪರ್ ಬೇಸಿನ್ ಅಂದರೆ ಕೃಷ್ಣ KRS ಮೇಲೆ ಇರೋ ಪ್ರದೇಶ, ಏನು ಜಲನಯನ ಪ್ರದೇಶ ಇದೆ, ಅದಕ್ಕೆ ಅಪ್ಪರ್ ಕ್ಯಾಚ್ಮೆಂಟ್ ಅಂತ, ಮೇಲ್ಭಾಗದ ಒಂದು ಜಲನಯನ ಪ್ರದೇಶ ಅಂತಾರೆ. ಇದು ಬಹಳ ಮುಖ್ಯ. ನಮಗೆ ಈ ಮೇಲ್ಭಾಗದಲ್ಲೇ ಒಟ್ಟಾರೆ 740 TMCಯಲ್ಲಿ ಸುಮಾರು 60ರಷ್ಟು ನೀರು ಉತ್ಪತ್ತಿ ಆಗೋದು ಈ ಮೇಲ್ಭಾಗ ಜಲನಯನ ಪ್ರದೇಶದಲ್ಲಿದೆ. ಭಾಳ ಮುಖ್ಯ ಆಗ್ತದೆ. ನಮಗೆ ಯಾವ ವರ್ಷ ನಮಗೆ ಮಳೆ ಕಡಿಮೆ ಆಗ್ತದೆ, ಕೊರತೆ ಆಗ್ತದೆ ಈ ಮೇಲ್ಭಾಗದಲ್ಲಿ, ನಮಗೆ ಆ ವರ್ಷ ಬರಕ್ಕೆ ಗೊತ್ತಾಗ್ತೀವಿ. ಜಲಾಶಯಗಳಲ್ಲಿನ ನೀರಿನ ಸಂಗ್ರಹಣ ಕಡಿಮೆ ಆಗ್ತದೆ. ನಮಗೆ ಒಂದು ಸಲ ಜಲಾಶಯ ನೀರಿನ ಹರಿವು ಮತ್ತು ಸಂಗ್ರಹಣ ಕಡಿಮೆ ಆದ ತಕ್ಷಣ ನಮಗೆ ಟ್ರಿಬ್ಯುನಲ್ಲು ಇವೆಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗೋದು ಆವಾಗಲೇ. ಅದರ್ವೈಸ್ ನಮಗೆ ವಾಡಿಕೆಯಷ್ಟು ಮಳೆ ಆದರೆ, ಒಳ್ಳೆಯ ಮಳೆ ಅಥವಾ ಅಧಿಕ ಮಳೆ ಆದಾಗ ಯಾವುದೇ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ದು ಏನೂ ಪ್ರಾಬ್ಲಮ್ ಇರೋದಿಲ್ಲ. ಅಂತಾರಾಜ್ಯ ಏನು ನಮಗೆ ಡಿಸ್ಪ್ಯೂಟ್ಸ್ ಇದ್ದಾವೆ ಅದ್ರ ಬಗ್ಗೆ ಏನೂ ಇರೋದಿಲ್ಲ. ನಾವು ಇದನ್ನು ನೋಡಿದಾಗ ನಮಗೆ ಸುಮಾರು ವಾರ್ಷಿಕವಾಗಿ 177.5 TMC, 25 TMC, 177.25 TMC ನಾವು ಪ್ರತಿ ವರ್ಷ ತಮಿಳುನಾಡಿಗೆ ಹರಿಸ್ಬೇಕಾಗ್ತದೆ. ಇಷ್ಟು ಅಂದರೆ ನಮಗೆ ವಾಡಿಕೆಯಷ್ಟು ಅಥವಾ ಹೆಚ್ಚು ಮಳೆ ಬಂದು ವಾಡಿಕೆಯಷ್ಟು ಡಿಸ್ಚಾರ್ಜ್ ಬಂದಾಗ ಇಷ್ಟು ಹರಿಸ್ಬೇಕಾಗ್ತದೆ. ಸೊ ನಮ್ಮ ಜಲಾಶಯಗಳಿಗೆ ಹರಿವಿನೇ ಕಡಿಮೆ ಇದ್ದು ಜಲಾಶಯಗಳ ಸಂಗ್ರಹಣೆಯೂ ಕಡಿಮೆ ಇದ್ದಾಗ ಅದಕ್ಕೆ ತಕ್ಕಂತೆ
ಪ್ರೊಫೆಷ್ನಲ್ಟಾಗಿ ಅವ್ರಿಗೆ ಕೊಡಬೇಕಾಗ್ತದೆ ನೀರು, ಅದು ಟ್ಯೂಬ್ನಲ್ಲಿ ಬಂದಿರ್ತದೆ. ನಮಗೆ ಇತ್ತೀಚಿನ ದಿನದಲ್ಲಿ ನೋಡಿದಾಗ 18ರಿಂದ ಈಚೆ ನೋಡಿದಾಗ ನಮಗೆ ಕೇವಲ 23ರಲ್ಲಿ ಸ್ವಲ್ಪ ವಾಟ್ರದ್ದು ಪ್ರಾಬ್ಲಮ್ ಆಯಿತು 2023ರಲ್ಲಿ. ಅದು ಬಿಟ್ಟರೆ ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಈ ಪ್ರದೇಶದಲ್ಲಿ ಕಾವೇರಿ ಅಥವಾ ನಮ್ಮ ರಾಜ್ಯದ ಬಹುಭಾಗಗಳಲ್ಲಿ ಹೆಚ್ಚಿನ ಮಳೆ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ಸು ಇದು ಅಂತಾರಾಜ್ಯ ಏನು ನೀರಿನ ಒಂದು ಡಿಸ್ಪ್ಯೂಟ್ಸ್ ಇದಾವೆ ಅದಕ್ಕೆ ಯಾವುದೂ ಪ್ರಾಬ್ಲಮ್ ಆಗ್ತಾಯಿಲ್ಲ. ಕೇವಲ 23ರಲ್ಲಿ ಸ್ವಲ್ಪ ಇದಾಯಿತು, ನಮಗೆ ಪ್ರಾಬ್ಲಮ್ ಆಯಿತು. ಸೊ ಈಗ ಈ ವರ್ಷದ ಮಳೆ ಮುನ್ಸೂಚನೆ ಅಥವಾ ಇದು ನೋಡಿದಾಗ ಈಗಾಗಲೇ ಮೇ ತಿಂಗಳಲ್ಲಿ ನಾವು ಇದ್ರ ಬಗ್ಗೆ ಮುನ್ಸೂಚನೆ ಬಗ್ಗೆ ಹೇಳಿದ್ವಿ. ಈ ವರ್ಷದ ಮುಂಗಾರು ಚೆನ್ನಾಗಿರ್ತದೆ, ವಾಡಿಕೆಗಿನ ಅಧಿಕ ಮಳೆಯಾಗುವ ಸಾಧ್ಯತೆ ಇದೆ ಎಲ್ಲ ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಜೂನ್ ತಿಂಗಳಲ್ಲಿ ಸಹ ಅದೇ ಥರ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳಿದ್ವಿ. ಈ ಜುಲೈ ತಿಂಗಳದ್ದು ಈ ತಿಂಗಳ ಅಂತ್ಯದ 30ನೇ ತಾರೀಕು ನಮಗೆ ಇನ್ನೊಂದು ಬರ್ತದೆ, ಜುಲೈ ತಿಂಗಳಲ್ಲಿ ಮಳೆ ಆಗಿರ್ಬೋದು ಅಂತ. ಆದ್ರೂ ಈಗಾಗಲೇ ಬಂದಿರುವ ಒಂದು ಮುನ್ಸೂಚನೆ ಪ್ರಕಾರ ಈ ವರ್ಷದ ಮುಂಗಾರು ರಾಜ್ಯದಲ್ಲಿ ವಾಡಿಕೆಗಿನ ಅಧಿಕ ಬೀಳುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈಗ ಇನ್ನೊಂದು ಇವಾಗ ಬಂದಿರತಕ್ಕಂಥ ಇದು ನೀರಿನ ಹೊರಹರಿವು ನೋಡಿದಾಗ ನಮ್ಮ ರಾಜ್ಯದಲ್ಲಿ ಈ ವರ್ಷ ಬಿದ್ದಂಥ ಮಳೆ, ಜೂನ್ ತಿಂಗಳಲ್ಲಿ ಬಿದ್ದಂಥ ಮಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿದ್ದಿಲ್ಲ. ನಮಗೆ ಇಂಥ ಮಳೆ ಸಾಕಷ್ಟು ಸಲ ಬೀಳ್ತದೆ ಜೂನ್ ತಿಂಗಳಲ್ಲಿ. ಆದರೆ ಈ ವರ್ಷದ ಮುಖ್ಯವಾಗಿ ಜಲಾಶಯಗಳಿಗೆ ಇಷ್ಟರ ಮಟ್ಟಿಗೆ ನೀರು ಹರಿದಿರೋದಕ್ಕೆ ಕಾರಣನೇ ಮೇ ತಿಂಗಳಲ್ಲಿ ಬಿದ್ದಂತಹ ಭಾರಿ ಮಳೆ. ನಮಗೇನಾಗ್ತದೆ, ಬೇರೆ ಟೈಮಲ್ಲಿ ನಮಗೆ ಮೇ ತಿಂಗಳಲ್ಲಿ ವಾಡಿಕೆಯೂ ಅಷ್ಟೊಂದು ಜಾಸ್ತಿ ಇರಲ್ಲ. ಸೊ ವಾಡಿಕೆಗಿನ ಕಡಿಮೆ ಮಳೆ ಅಥವಾ ವಾಡಿಕೆ ಅಷ್ಟು ಬಿದ್ದರೆ ಕ್ಯಾಚ್ಮೆಂಟ್ ಏನಿರ್ತದೆ ಜಲಾನಯ ಪ್ರದೇಶದಲ್ಲಿ ತೇವಾಂಶ ಚೆನ್ನಾಗಿ ಬಿಲ್ಡಪ್ ಆಗ್ತದೆ. ಜೂನ್ ತಿಂಗಳಲ್ಲಿ ಹೆಚ್ಚಿನ ಮಳೆ ಬಂದರೆ ನೀರು ಹರಿಲಿಕ್ಕೆ ಶುರುವಾಗ್ತದೆ, ಒಳ ಹರಿವು ಬರಲಿಕ್ಕೆ ಡ್ಯಾಮ್ಗಳು ಶುರುವಾಗ್ತದೆ. ಆದರೆ ಈ ವರ್ಷ ಆಗಿದ್ದು ಭಾಳ ಇಂಪಾರ್ಟೆಂಟು ಒಂದು ಇದಂದರೆ, ಈ ವರ್ಷ ನಮಗೆ ಮೇ ತಿಂಗಳಲ್ಲೇ ಒಟ್ಟಾರೆ ಮೇ ತಿಂಗಳ ಒಂದು ಮಳೆ ಹಂಚಿಕೆ ಮತ್ತು ಇದು ನೋಡಿದಾಗ ಸುಮಾರು ನಮಗೆ ಮಾರ್ಚಿಂದ ನಮಗೆ ಮೇ ತಿಂಗಳವರೆಗಂತ ಬಿದ್ದಿರೋದು 150%ಗಿಂತ ಜಾಸ್ತಿ ಮಳೆ ಬಿತ್ತು. ಅದೇ ರೀತಿ ಬರೀ ಮೇ ತಿಂಗಳಲ್ಲಿ ಮಳೆ ನೋಡಿದಾಗ ಸುಮಾರು 200ರಷ್ಟು ಅಧಿಕ ಮಳೆ ಬಿದ್ದಿರೋದನ್ನ ಕಾಣ್ತೀವಿ ಈ ವರ್ಷ. ಇದರಿಂದ ಏನಾಯಿತು, ನಮಗೆ ಎಲ್ಲ ಕ್ಯಾಚ್ಮೆಂಟ್ಗಳು ಸ್ಯಾಚುರೇಷನ್ ಆಯಿತು. ರನ್ ಆಫ್ ಜನರಲಿ ಮೇ ತಿಂಗಳಲ್ಲಿ ರನ್ ಆಫ್ ಜನರೇಟ್ ಆಗೋದು ಭಾಳ ಕಡಿಮೆ. ಯಾವ ಇನ್ಸಿಡೆಂಟ್ಗಳಲ್ಲಿ ಭಾಳ ಕಡಿಮೆ ಇವೆಂಟ್ಸಲ್ಲಿ ನಮಗೆ ಮೇ ತಿಂಗಳಲ್ಲಿ ಒಳ ಹರಿವು ಜನರೇಟ್ ಆಗೋದು, ನದಿಗಳಲ್ಲಿ ನೀರು ಹರಿಯೋದು ಇವೆಲ್ಲ. ಆದರೆ ಈ ವರ್ಷ ಹೆಚ್ಚಿನ ಪ್ರಮಾಣದ ಮಳೆ ಆಗಿದ್ದರಿಂದ ಮೇ ತಿಂಗಳಲ್ಲೇ ನಮಗೆ ಒಳ ಹರಿವು ಎಲ್ಲ ಡ್ಯಾಮ್ಗಳಿಗೂ ಒಳ ಹರಿವು ಬಂತು ಕಾವೇರಿ ಜಲಾನಯನ ಪ್ರದೇಶದಲ್ಲಿ. ಅದರ ಸಲುವಾಗಿ ಏನಾಯಿತು ಅಂದರೆ ಮೇ ತಿಂಗಳ ಅಂತ್ಯಕ್ಕೆ KRS 100 ಅಡಿ ತಲುಪಿತು ಫಸ್ಟ್ ಟೈಮ್. 124 ಅಡಿ ಟೋಟಲ್ಲು ನಮಗೆ 24.43 ಅಡಿ ಅದರ ಇದಿರೋದು ಹೈಟು. ಈ ವರ್ಷ 100 ಅಡಿ ಮೇ ತಿಂಗಳ ಅಂತ್ಯದಲ್ಲಿನೇ ತಲುಪಿರೋದು ಫಸ್ಟ್. ಇದೊಂದು ರೆಕಾರ್ಡ್ ಅಂತ ಹೇಳ್ಬೋದು. ಅಥವಾ ಎರಡನೇ ಸಾರಿ ಆ ಥರ ಆಗ್ತಾಯಿದೆ. 22ರಲ್ಲಿನೂ ಸಹ ಅದೇ ಥರ ಆಗಿತ್ತು. ತದನಂತರ ಈಗ ಆಗಿದೆ ಅಂತ ಹೇಳ್ಬೋದು. ಅದೊಂದು ದಾಖಲೆ. ಆದರೆ ಮುಖ್ಯವಾಗಿ ದಾಖಲೆ ಆಗಿರೋದು ನಮಗೆ ಈ ವರ್ಷದ KRS ಡ್ಯಾಮಲ್ಲಿ, KRSನೇ ತೊಗೊಂಡ್ರೆ ನಾವು ಸುಮಾರು 93 ವರ್ಷ ಆಗಿದೆ ಕಟ್ಟಿ. 32ರಲ್ಲಿ ಅದನ್ನು KRS ಕಟ್ಟಿದ್ದು. 1911ರಲ್ಲಿ ಸ್ಟಾರ್ಟ್ ಆಗಿ 32ರಲ್ಲಿ ಅದನ್ನು ಪೂರ್ಣಗೊಳಿಸಿದರು. ಅವಾಗಿಂದ ನೀರು 34ರಿಂದ ಶೇಖರಣೆ ಆಗೋದು ಶುರುವಾಯಿತು. ಸುಮಾರು 93 ವರ್ಷಗಳಿಂದ ಏನು ನಾವು ಈ ಡ್ಯಾಮನ್ನು ಒಳ ಸಂಗ್ರಹಣೆ ಎಲ್ಲ ನೋಡ್ಕೊಂಡು ಬಂದಾಗ ನಮಗೆ 1941ರಲ್ಲಿ ಮಾತ್ರ ಜೂನ್ ತಿಂಗಳಲ್ಲೇ ನಾವು KRS ತುಂಬಿ ಹೊರಗಡೆ ಬಿಟ್ಟಿದ್ದೀವಿ ನೀರು. ಅಂದರೆ 41ರ ನಂತರ 2025 ಈ ವರ್ಷದ ಏನು ಜೂನ್ ತಿಂಗಳಲ್ಲೇ ಪ್ರಥಮವಾಗಿ ನಾವು 84 ವರ್ಷದ ನಂತರ ಈ ವರ್ಷ ನಾವು ಡ್ಯಾಮು ಅಲ್ಲಿರ್ತಕ್ಕಂಥ ನೀರನ್ನ ತುಂಬಿ ಹೊರಗಡೆ ಬಿಟ್ಟಿದ್ದೀವಿ. KRS 49 TMC ಅಂತ ಹೇಳಿದ್ವಿ. 124 ಅಡಿ 124.43 ಅಡಿಗೆ
ಇದನ್ನು ನಾವು ಇಷ್ಟೊತ್ತಿಗೆ ನಿಲ್ಲಿಸಿದರೆ 25ನೇ ತಾರೀಕಿನೇ ಇದೆಲ್ಲ ತುಂಬಿ ಹೋಗಬೇಕಾಗಿತ್ತು. ಆದರೆ ನಾವು ಅದನ್ನ ಕಂಪ್ಲೀಟ್ ಹಿಡಿದಿಟ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಆಗ್ಲಿಂದಲೇ ಬಿಡ್ತಾಯಿದ್ದೀವಿ. ನಿನ್ನೆ ಒಳ ಹರಿವು ನೋಡಿದಾಗ, ನಿನ್ನೆಯ ಒಳ ಹರಿವು ನೋಡಿದಾಗ ಸುಮಾರು 52,000 ಕ್ಯೂಸೆಕ್ಸು ಒಳ ಹರಿವಿತ್ತು, 51,000 ಹೊರ ಹರಿವು ನಾವು ಹರಿಸಿದ್ವಿ. ಇದು ದಾಖಲೆ ಅಂತ ಹೇಳ್ಬೋದು. ಈಗಾಗಲೇ ನಮಗೆ ಒಟ್ಟಾರೆ ನಮಗೆ ನೋಡಬೇಕಂದ್ರೆ ನಮಗೆ ತಮಿಳ್ನಾಡಿಗೆ ನಮಗೆ ಟ್ರಿಬ್ಯುನಲ್ ಡೈರೆಕ್ಷನ್ ಪ್ರಕಾರ ಸುಮಾರು 9.7 TMC ಅಂದರೆ 10 TMC ನೀರು ಕೊಡಬೇಕು ಜೂನ್ ತಿಂಗಳಲ್ಲಿ. ಆದರೆ ಈ ವರ್ಷವೇ ಪ್ರಥಮವಾಗಿ ನಾವು 40 TMC ಅಷ್ಟು ನೀರನ್ನ ಈಗಾಗಲೇ ಹರಿಸ್ಬಿಟ್ಟಿದ್ದೀವಿ ತಮಿಳ್ನಾಡಿಗೆ. ಇದು ದಾಖಲೆ ಅಂತ ಹೇಳ್ಬೋದು. ಇದು ಒಂದು ದಾಖಲೆನೇ. ತಮಿಳ್ನಾಡಿಗೆ ಈ ವರ್ಷ ಹರಿಸಿರುವಂಥ ನೀರು ಒಟ್ಟಾರೆ ನೋಡಿದಾಗ ನಮಗೆ ಅಷ್ಟು ನೀರು ಹರಿಸಿದ್ದೀವಿ. ಇದು ಸಹ ದಾಖಲೆನೇ. ಸಾಕಷ್ಟು ನೀರು ಹರಿಸಿರೋದು ದಾಖಲೆನೇ ಅಂತ ಹೇಳ್ಬೋದು. ಒಳ ಹರಿವು ಹೊರ ಹರಿವು. ಸೊ ಒಟ್ಟಾರೆ ಇವಾಗ ಈ ವರ್ಷದ KS ಈಗಾಗಲೇ ತುಂಬಿ ಹೋಗಿದೆ. ಈ ವರ್ಷ ಈಗಾಗಲೇ ಹೊರ ಹರಿವು ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಈ ವರ್ಷದಲ್ಲಿ ನಮಗೆ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ದು ಯಾವುದೂ ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ರೈತರಿಗೂ ಇದು ಭಾಳ ಶುಭ ಸಂದೇಶ. ನಮಗೆ ನೀರಾವರಿಗೆ ಬೇಕಾದ ನೀರು, ಏನು ಇರಿಗೇಷನ್ಗೆ ಬೇಕಾಗಿರೋ ನೀರನ್ನು ಲಭ್ಯವಿದೆ ಈ ವರ್ಷ. ಇದು ಇನ್ನೊಂದಾದರೆ ನಮಗೆ 2018ರಲ್ಲಿ ನಮಗೆ ಆಗಸ್ಟ್ ತಿಂಗಳ 10ನೇ ತಾರೀಕೊಳಗೆ ನಮಗೆ ಜೂನ್ ಅಂತ್ಯದವರೆಗೂ, ಜುಲೈ ಅಂತ್ಯದವರೆಗೂ ಹತ್ತತ್ರ ಜುಲೈ 15ರವರೆಗೂ ಕಾವೇರಿಯಲ್ಲಿ ನೀರಿದ್ದಿಲ್ಲ. ಕಂಪ್ಲೀಟು ಡ್ಯಾಮ್ಗಳು ಖಾಲಿ ಇದ್ವು. ತದನಂತರ ಆದ ಒಂದು 10 ದಿವಸದ ಮಳೆ ಡ್ಯಾಮ್ಗಳೆಲ್ಲ ತುಂಬಿ ಸುಮಾರು 400 TMC ನೀರನ್ನು ನಾವು ಹೊರಗೆ ಹರಿಸಿದ್ವಿ ಆ ವರ್ಷ. ಅಂದರೆ ಕೇವಲ 10 ದಿವಸದಲ್ಲಿ ಅಷ್ಟು ಮಳೆ ಬಂದಿತ್ತು. 400 TMC ನೀರು ಹೊರಗಡೆ ಹರಿಸಿದ್ವಿ 18ರಲ್ಲಿ. ಆದರೆ ನಮಗೆ ತದನಂತರ ಆಗಸ್ಟ್ ನಂತರ ಡ್ಯಾಮ್ಗಳು ತುಂಬಿತ್ತು, ಹೊರ ಹರಿಸಿದ್ವಿ. ಆದರೆ ಆಗಸ್ಟ್ ನಂತರ ನಮಗೆ ಮಳೆನೇ ಆಗಲಿಲ್ಲ. ಕ್ಯಾಚ್ಮೆಂಟಲ್ಲಿ ಮಳೆನೇ ಆಗಲಿಲ್ಲ. ನಮಗೆ ಅಕ್ಟೋಬರ್ ನವಂಬರ್ ತಿಂಗಳಲ್ಲೇ ಡ್ಯಾಮ್ಗಳು ಖಾಲಿಯಾಗಿತ್ತು. ಡಿಸೆಂಬರ್ ಅಷ್ಟೊತ್ತಿಗೆ. ಅಂದರೆ ನಮಗೆ ಕೇವಲ ಒಂದು ಮಳೆ ಅಥವಾ ಒಂದು ಸಲ ಡ್ಯಾಮ್ಗಳು ತುಂಬೋದ್ರಿಂದ ನಮ್ಮ ಇದು ಕಡಿಮೆ ಆಗೋದಿಲ್ಲ. ಅದು ಭಾಳ ಮುಖ್ಯ ಆಗ್ತದೆ. ನಮಗೆ ಅಕ್ಟೋಬರ್ವರೆಗೂ ಡ್ಯಾಮ್ಗಳಲ್ಲಿ ಭರ್ತಿ ಇದ್ದರೆ, ನೀರು ಫುಲ್ ಭರ್ತಿ ಇದ್ದರೆ ಮಾತ್ರ ನಮ್ಮ ಇರಿಗೇಷನ್ಗೆ ಬೇಕಾಗಿರೋ ನೀರು, ಅಂದರೆ ಸಮ್ಮರಲ್ಲಿ ಬೇಕಾಗಿರೋ ನೀರು ಲಭ್ಯ ಆಗ್ತದೆ. ಮತ್ತು ಸಮ್ಮರಲ್ಲಿ ಕುಡಿಯೋ ನೀರಿಗೂ ಬೇಕಾಗ್ತದೆ. ನಮ್ಮ KRS ಅಂತ ನಾವೇನು ಹೇಳ್ತೀವಿ, ಇದು ಮಲ್ಟಿಪರ್ಪಸ್ ಡ್ಯಾಮ್. ಇದು ಮುಖ್ಯವಾಗಿ ನಾವು ಇರಿಗೇಷನ್ ಬರೀ ನೀರಾವರಿಗೂ ಮಾತ್ರ ಅಲ್ಲ, ಸಾಕಷ್ಟು ಕುಡಿಯೋ ನೀರಿನ ಅವಲಂಬನೆ ಈ ಡ್ಯಾಮ್ ಮೇಲಿದೆ. ಬೆಂಗಳೂರಿಗೆ ನಾವೇನು ನೀರು ತರ್ತಾ ಇದ್ದೀವಿ, ಇದರಲ್ಲಿ ಅಫ್ಕೋರ್ಸ್ ಕಬಿನಿಯಿಂದನೂ ಬಿಟ್ಕೊಬೋದು, ಈ ಕಡೆಯಿಂದ ಬಿಟ್ಕೊಬೋದು. ಒಟ್ಟಾರೆ ಇಲ್ಲಿಂದ ಹರಿಯೋ ನೀರನ್ನೇ ನಾವು ಈಗ ಅಲೋಕೇಟ್ ಮಾಡಿರೋ ನೀರನ್ನ ಇದು ನೋಡಿದಾಗ ಸುಮಾರು 35 TMCನ ನೀರನ್ನ ಕುಡಿಯೋ ನೀರು ಪರ್ಪಸ್ಗೆ ಯುಟಿಲೈಸ್ ಮಾಡಬೇಕು ಅಂತ ಈಗಾಗಲೇ ಆಗಿದೆ. ಸೊ ಇದು 49 TMC ಕೆಪಾಸಿಟಿ, 35 TMC ಬೇರೆ ಬೇರೆ ಡ್ಯಾಮ್ಗಳಿಂದ ಬಿಟ್ಕೊಬೋದು, ಇಲ್ಲ ಅಂತಲ್ಲ. ಒಟ್ಟು ಇದಕ್ಕೆ ಅಂತ ಕುಡಿಯೋ ನೀರಿಗೆ ಅಂತಲೇ 35 TMC ಬೇಕಾಗ್ತದೆ. ಅದರಿಂದ ಈಗ ಒಂದೇ ನಮಗೆ ತುಂಬೋದಲ್ಲ ಇಂಪಾರ್ಟೆಂಟು, ಮುಂದಿನ ದಿನದಲ್ಲಿನೂ ಅಕ್ಟೋಬರ್ ನವಂಬರ್ವರೆಗೂ ಡ್ಯಾಮ್ ಭರ್ತಿ ಇದ್ದರೆ ಮಾತ್ರ ಮುಂದಿನ ಸಮ್ಮರ್ಗೆ ಮತ್ತು ಕುಡಿಯೋ ನೀರಿಗಾಗಿರ್ಬೋದು, ಇರಿಗೇಷನ್ ಆದ್ರೂ ಅದಕ್ಕೆ ಬೇಕಾಗಿರೋ ನೀರು ಲಭ್ಯವಾಗ್ತದೆ. ಇಲ್ಲಾಂದರೆ ಕಷ್ಟ ಆಗ್ತದೆ. ಇದು ಭಾಳ ಮುಖ್ಯ ಆಗ್ತದೆ. ಬಟ್ ಈ ವರ್ಷದ ಮುಂಗಾರು ಮುನ್ಸೂಚನೆ ನೋಡಿದಾಗ ನಮಗೆ ಇನ್ನೂ ಆಶಾದಾಯಕವಾಗಿದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲೂ ಹೆಚ್ಚಿನ ಮಳೆ ಬೀಳುವ ಸಾಧ್ಯತೆ ಇರೋದರಿಂದ ಈ ವರ್ಷದ ಯಾವುದೇ ಆತಂಕಕ್ಕೆ ಎಡೆಯಿಲ್ಲ ಈ ವರ್ಷ. ಓಕೆ. ಈಗ ನಮಗೆ KRS ಕ್ಯಾಚ್ಮೆಂಟ್ ಅಂದ ತಕ್ಷಣ ನಾನು ಏನು ಹೇಳಿದೆ, ಅಪ್ಪರ್ ಕ್ಯಾಚ್ಮೆಂಟು, KRS ಕ್ಯಾಚ್ಮೆಂಟ್. ಅಂದರೆ KRS ಡ್ಯಾಮಿಂದ ಮೇಲಿರೋದೆಲ್ಲ ಅಪ್ಪರ್ ಕ್ಯಾಚ್ಮೆಂಟ್ ಅಂತ ಕರಿತೀವಿ. ಈ ಎಲ್ಲ ಕ್ಯಾಚ್ಮೆಂಟೂ ಅಪ್ಪರ್ ಕ್ಯಾಚ್ಮೆಂಟು KRS ಕ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಸುಮಾರು 10 ಲಕ್ಷ ಹೆಕ್ಟರ್ನಷ್ಟು ಅದು KRS ಕ್ಯಾಚ್ಮೆಂಟ್ ಇರೋದು. ಅಂದರೆ ಈಗ ಹೇಮಾವತಿ ಇದೆ, ಮೇಲೆ ಡ್ಯಾಮ್ಗಳು ಆರಂಗಿನೂ ಇದೆ, ಈ ಕಡೆ ಲಕ್ಷ್ಮಣ, 3 ರಿವರ್ಗಳು ಹರಿತವೆ ಮೇಜರಾಗಿ. ಒಂದು ಲಕ್ಷ್ಮಣ ತೀರ್ಥ ಅಂತ, ಒಂದು ಹೇಮಾವತಿ, ಈ ಕಡೆ ಬಂದರೆ ಆರಂಗಿ. ಈ 3 ಹರಿಯೋ ಇದೂ ಸಹ ಇದೇ ಕ್ಯಾಚ್ಮೆಂಟಲ್ಲಿ ಬರೋದು. ಆ 3 ಡ್ಯಾಮ್ಗಳು ಸತ್ತಿನೂ ಇದೇ ಕ್ಯಾಚ್ಮೆಂಟಲ್ಲಿ KRS ಕ್ಯಾಚ್ಮೆಂಟ್ಗೆ ಬರ್ತವೆ. ಸೊ ಇದು ಭಾಳ ದೊಡ್ಡ ಕ್ಯಾಚ್ಮೆಂಟು. ಆದರೆ ಆ ಕ್ಯಾಚ್ಮೆಂಟಲ್ಲೂ ಡ್ಯಾಮ್ಗಳು ಇರೋದ್ರಿಂದ
ಅಲ್ಲಿ ಬಿಡ್ತಕ್ಕಂಥ ಅಲ್ಲಿ ತುಂಬಿದ ಮೇಲೆ ಅಲ್ಲಿಂದ ಬಿಟ್ಟಿರೋ ನೀರು ಸಹ ಕೆ ಆರ್ ಎಸ್ಗೆ ಬರ್ತವೆ. ಆರಂಗಿ ಬರೀ 8.5 TMC ಅಲ್ಲಿ ಚಿಕ್ಕ ಡ್ಯಾಮ್ ಅದು, ಅಲ್ಲಿಂದ ತುಂಬಿದ ಮೇಲೂ ಡೈರೆಕ್ಟಾಗಿ ಇದು ಬರ್ತದೆ. ಒಟ್ಟಾರೆ ನಮಗೆ ಈ ಕ್ಯಾಚ್ಮೆಂಟ್ದು ಮೈಸೂರು ಜಿಲ್ಲೆಯ ಕೆಲವು ಭಾಗಗಳು, ಕೊಡಗು ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ಅದೇ ಥರ ಹೇಮಾವತಿಗೆ ಹೋದರೆ ಚಿಕ್ಕಮಗಳೂರು ಜಿಲ್ಲೆಯೂ ಕಾಂಟ್ರಿಬ್ಯೂಟ್ ಮಾಡ್ತದೆ. ಹಾಸನ ಜಿಲ್ಲೆ ಸ್ವಲ್ಪ ಚಿಕ್ಕಮಗಳೂರು ಜಿಲ್ಲೆ, ಅದು ಬಿಟ್ಟರೆ ಹಾಸನ, ಕೊಡಗು ಮತ್ತು ಮೈಸೂರು ಜಿಲ್ಲೆ ಈ ಕ್ಯಾಚ್ಮೆಂಟಲ್ಲಿ ಬರ್ತದೆ. ಈಗ ಹೇಳ್ಬೇಕಂದ್ರೆ ಅವು ಸಹ ದಾಖಲೆನೇ. ಈವನ್ ಕಬಿನಿಯಲ್ಲಿ ಮೇ ತಿಂಗಳಲ್ಲೇ ತುಂಬೋಯ್ತು. ಫಸ್ಟ್ ಟೈಮ್ ಕಬಿನಿಯಿಂದ ಮೇ ತಿಂಗಳಲ್ಲಿ ನೀರು ಹರಿದ್ಬಿಟ್ಟಿದ್ದು ಸಹ ಮೊದಲೇ ಸಾರಿ ಅಂತ ಹೇಳ್ಬೋದು ಈ ವರ್ಷ. ಇಲ್ಲಿ 100 ಅಡಿ ನೀರು ಬಂತು, ಆಮೇಲೆ ಹೇಮಾವತಿಗೆ ಬಂತು, ಹಾರಂಗಿಗೆ ಬಂತು. ಒಟ್ಟಾರೆ ಈ ಕ್ಯಾಚ್ಮೆಂಟಲ್ಲಿರೋ 4 ಡ್ಯಾಮ್ಗಳು ಸಹ ಈ ಪೊಸಿಷನ್ಸ್ ನೋಡಿದಾಗ ನಮ್ಗೆ ಈಗಾಗಲೇ ಎಲ್ಲ ಡ್ಯಾಮ್ಗಳು ತುಂಬಕ್ಕೆ ಬಂದಿದ್ದಾವೆ. ಅಲ್ಲಿಂದ ಜಾಸ್ತಿ ಹಿಡಿದಿಟ್ಕೊಳ್ಲಿಕ್ಕೆ ಆಗೋದಿಲ್ಲ. ತುಂಬುವವರೆಗೂ ನಾವು 100% ಶೇಖರಣೆ ಮಾಡಲಿಕ್ಕಾಗಲ್ಲ, ಯಾವತ್ತೂ ಭಾಳ ಡೇಂಜರ್ ಅದು. ಅದರಿಂದ ಈಗಾಗಲೇ ನಮಗೆ ಕೆ ಆರ್ ಎಸ್ ಅಲ್ಲಿ 4 ದಿವಸದ ಮೊದಲೇ ತುಂಬ ಹೋಗ್ತಾ ಇತ್ತು ನಾವು ಹಿಡಿದಿಟ್ಕೊಂಡಿದ್ರೆ. ಅದು ಹಿಡಿದಿಟ್ಕೊಬಾರ್ದು, ಅದಕ್ಕೆ ನೀರು ಬಿಡ್ತಾ ಇದ್ದಾರೆ. ಈ 4 ಡ್ಯಾಮ್ಗಳಿಂದನೂ ಈ ವರ್ಷ ಹೊರಹರಿವು ಈಗಾಗಲೇ ಜನರೇಟ್ ಆಗಿದೆ. ಅಲ್ಲಿ ಬಿಟ್ಟಿದ್ದ ನೀರು ಕೆ ಆರ್ ಎಸ್ಗೆ ಬರ್ತದೆ, ಹೇಮಾವತಿಯಿಂದ ಬಿಟ್ಟರೂ ಬರ್ತದೆ. ಒಟ್ಟಾರೆ ನಾವು ಇಲ್ಲಿ ನೋಡಿದಾಗ ನಮಗೆ 80,000 ಹೆಕ್ಟೇರ್ ಅಂದರೆ ಸುಮಾರು 2 ಲಕ್ಷ ಹೆಕ್ಟೇರು ಇದಕ್ಕೆ ಇರಿಗೇಷನ್ಗೆ ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡಿರೋದು ಇಲ್ಲಿ ಕೆ ಆರ್ ಎಸ್ಗೆ. ಒಟ್ಟಾರೆ ನಮಗೆ 8.5 ಲಕ್ಷ ಹೆಕ್ಟೇರು ಈ ನಮ್ಮ ಕಾವೇರಿಯಲ್ಲಿ ಬರ್ತಕ್ಕಂಥ ಡ್ಯಾಮ್ಗಳಾಗಿರ್ಬೋದು, ಮೈನ್ ಇರಿಗೇಷನ್ ಆಗಿರ್ಬೋದು, ಎಲ್ಲ ಸೋರ್ಸ್ಗಳು ತೊಗೊಂಡಾಗ 8.5 ಲಕ್ಷ ಹೆಕ್ಟೇರ್ ಹತ್ತತ್ರ ಪೊಟೆನ್ಷಿಯಲ್ ಕ್ರಿಯೇಟ್ ಆಗಿರೋದು. ಅದರಲ್ಲಿ ಕೆ ಆರ್ ಎಸ್ 2 ಲಕ್ಷ ಇರ್ತದೆ. ಅದು ಡ್ರಿಂಕಿಂಗ್ ವಾಟ್ರು ಇವೆಲ್ಲನೂ ಮೇಜರ್ ಡ್ರಿಂಕಿಂಗ್ ವಾಟ್ರ್ ಸೋರ್ಸ್ ಬರೋದು ನಮಗೆ ಇಲ್ಲಿಂದಲೇ. ನಮಗೆ ಇದರ ಈ ಕಡೆ ಯಾವುದು ಮೈಸೂರಿಗಾಗಿರ್ಬೋದು ಸುಮಾರು 625 ಹಳ್ಳಿಗಳಿಗೆ ಕೊಡ್ತಾಯಿದ್ರು ನೀರು. ಎಲ್ಲಿ ಬೆಂಗಳೂರು ತರೋ ರೂಟಲ್ಲಿ ಬರೋ ಅಂಥ ವಿಲೇಜಸ್ಗೆಲ್ಲ ಇದರಿಂದ ನೀರು ಹೋಗ್ತದೆ. ಎಲ್ಲ ಟೌನ್ಸು ಸುಮಾರು 40 ಟೌನ್ಸ್ಗೆ ಕಾವೇರಿ ನೀರು ಇವತ್ತು ಹೋಗ್ತಾ ಇದೆ. ಅದೇ ರೀತಿ ಪವರ್ ಜನ್ರೇಷನ್ಗೂ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿಂದ ಬಿಟ್ಟಿರೋ ನೀರು ಶಿವನಸಮುದ್ರ ಹೋಗೋದ್ರಿಂದ ಅಲ್ಲಿ ಪವರ್ ಜನ್ರೇಷನ್ ಸತ್ಯನೂ ಇದರಿಂದನೇ ಆಗೋದು. ಸೊ ಒಟ್ಟಾರೆ ನೋಡಿದಾಗ ಕೆ ಆರ್ ಎಸ್ಸು ಮಲ್ಟಿಪರ್ಪಸ್ ಡ್ಯಾಮ್ ಅಂತ ನಾವು ಹೇಳ್ಬೋದು. ಇದು ಕಾವೇರಿ ನಮ್ಮ ರಾಜ್ಯದಲ್ಲಿ ಜೀವನ ನದಿ ಅಂತ ಹೇಳ್ಬೋದು. ಸರ್ ಏನು ಹೇಳಿದ್ ನಾನು ಈಗಾಗಲೇ ಹೇಳಿದ್ನಲ್ಲ, 18ರದ್ದು ಭಾಳ ಕ್ರಿಟಿಕಲ್ ಸಿಚುವೇಶನ್. 400 TMC ನೀರು ಹೊರಗಡೆ ಬಿಟ್ಟ ಮೇಲೆ, ಅಂದರೆ ನಮ್ಮದು 104 TMC 114 TMC ಕೆಪಾಸಿಟಿ 4 ಡ್ಯಾಮ್ಗಳಿಂದ. ಅದಕ್ಕಿಂತ ಹೆಚ್ಚಿಗೆ ಒಳಹರಿವು ಬಂದರೆ ನಾವು ಹಿಡಿದಿಟ್ಕೊಳ್ಳೋ ಶಕ್ತಿ ಇಲ್ಲ. ಆ ವರ್ಷ 400 TMC ನೀರನ್ನ ನಾವು ಇದಕ್ಕೆ ತಮಿಳುನಾಡಿಗೆ ಕೊಟ್ವಿ. ಆದರೆ ನಾವು ಸಮ್ಮರಲ್ಲಿ ಸಾಕಷ್ಟು ಕ್ರಿಟಿಕಲಾಗಿ ನಾವು ಆ ವರ್ಷ ಭಾಳ ಕ್ರಿಟಿಕಲ್ ಆಗಿತ್ತು. ಡ್ಯಾಮ್ಗಳಲ್ಲಿ ನೀರಿಲ್ದಿದ್ದಕ್ಕೆ ನಾವು ಈವನ್ ಕುಡಿಯೋ ನೀರಿಗೂ ಅಭಾವ ಉಂಟಾಗಿತ್ತು 19ರ ಸಮ್ಮರ್ಗೆ. ಅದೇ ರೀತಿ ಈ ವರ್ಷವೂ ನಾವು ಏನೋ ಒಳ್ಳೆ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈವನ್ ಆಗಸ್ಟ್ ಸೆಪ್ಟೆಂಬರಲ್ಲಿನೂ ಸಹ ಆ ನೀರು ಬಂದು, ಬಟ್ ಒಟ್ಟಾರೆ ನಮಗೆ ಡ್ಯಾಮ್ಗಳಲ್ಲಿ ಡಿಸೆಂಬರ್ವರೆಗೂ, ಲಾಸ್ಟ್ ಇಯರ್ ಇತ್ತು ಆ ಥರ, ಡಿಸೆಂಬರ್ವರೆಗೂ ಭರ್ತಿಯಾಗಿರಬೇಕು ಡ್ಯಾಮ್ಗಳು. ಆವಾಗ ನಮಗೆ ಮುಂದಿನ ದಿನದಲ್ಲಿ ಸಮ್ಮರಲ್ಲಿ ಅಥವಾ ಇವಾಗ 26ರ ಸಮ್ಮರಲ್ಲಿ ನಮಗೆ ಕುಡಿಯೋ ನೀರಿಗಾಗಿರ್ಬೋದು ಅಥವಾ ಇರಿಗೇಷನ್ಗಾಗಿರ್ಬೋದು ಪ್ರಾಬ್ಲಮ್ ಆಗಲ್ಲ.